Namaskara. Welcome to session 25 and 26. In this session, we are going to discuss regarding scheduling and dispatching. Scheduling is the process of arranging, controlling, and optimizing work and workloads in a production process or manufacturing process. In manufacturing, the purpose of scheduling is to minimize the production time and cost by telling a production facilities when to make, with which staff, and on which equipment. Here, scheduling indicates that we have to fix the time schedule for making the output or manufacturing process. So, for process of arranging, controlling, and optimizing the work and workloads. According to Kimball and Kimball, scheduling is the determination of time that is required to perform each operation and also the time required to perform the entire series of operations as routed. So here, according to Kimball and Kimball, the determination of time that is required to perform each operation and also the time required to perform the entire series of operations as routed. Here, according scheduling means you have to fix or determine the time required to finish a fixed functions or the operating or activities to be done. That is called scheduling. So what are the objectives of scheduling? ಇಲ್ಲಿ ನಾವು ಹೇಳ್ತಾ ಇರೋದು ಶೆಡ್ಯೂಲಿಂಗ್ ಅಂದರೆ ಏನು ಅಂದರೆ ನಾವೇನು ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ ಆ ಚಟುವಟಿಕೆಗಳಿಗೆ ಬೇಕಾಗಿರುವಂಥ ಕಾಲಾವಧಿಯನ್ನು ನಿಗದಿ ಮಾಡೋದು. ಕಾಲಾವಧಿ ಅಂದರೆ ಎಷ್ಟು ಬೇಕು ಅಷ್ಟೇ ಕೊಡೋದಲ್ಲ, ಒಂದು ಎಫೆಕ್ಟಿವ್ ರೀತಿಯಲ್ಲಿ ಅಂದರೆ ಪರಿಣಾಮಕಾರಿಯಾಗಿ ಆ ಚಟುವಟಿಕೆಗಳನ್ನು ನಾವು ನಿಯಂತ್ರಿಸಿ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ನಾವು ಹೆಚ್ಚಿನ ಉತ್ಪಾದನೆಯನ್ನು ಕಡಿಮೆ ವೆಚ್ಚದಲ್ಲಿ ಮಾಡಲಿಕ್ಕೆ ಅಗತ್ಯವಾಗಿರುವಂಥ ಟೈಮ್ ಲಿಮಿಟ್ ಅಂದರೆ ಟೈಮನ್ನು ಫಿಕ್ಸ್ ಮಾಡೋದು, ಕಾಲವನ್ನು ನಿಗದಿಗೊಳಿಸೋದು ಏನು ಹೇಳ್ತೀವಿ ನಾವು ಶೆಡ್ಯೂಲಿಂಗ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ಅದರ ಗುರಿಗಳು ಏನು? ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಶೆಡ್ಯೂಲಿಂಗ್? ಫಸ್ಟ್ ಒನ್ ಈಸ್ ಇನ್ ಆರ್ಡರ್ ಟು ಮೀಟ್ ದ ಡೆಲಿವರಿ ಡೇಟ್ಸ್ ದ ಸೀಕ್ವೆನ್ಸ್ ಆಫ್ ಆಪರೇಷನ್ is properly planned. The first objective is to fix the time and the date for the delivery in order to make the operation is properly planned. Secondly, to have minimum total time of production by having better resources utilization. Thirdly, for having maximum capacity utilization and reducing the labor cost by minimization of idleness of machines and manpower. To avoid unbalanced allocation of work among the various departments and workstations. So these are the objectives of scheduling. ಇಲ್ಲಿ ಶೆಡ್ಯೂಲಿಂಗ್ ಅಂತ ಹೇಳಬೇಕಾದ್ರೆ ನಮಗೆ ನಿಗದಿ ಮಾಡಿರುವಂಥ ಚಟುವಟಿಕೆಗಳನ್ನು ಯೋಜಿಸಿದ ರೀತಿ ನಾವು ಮುಗಿಸೋದಕ್ಕೆ ನಾವು ಡೇಟ್ಗಳನ್ನು ಅಥವಾ ದಿನಾಂಕಗಳನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಎರಡನೇದಾಗಿ ಏನು ಮಾಡಬೇಕಾಗುತ್ತೆ, ಆದಷ್ಟು ಕನಿಷ್ಠ ಕಾಲಾವಧಿಯಲ್ಲಿ ಗರಿಷ್ಠ ಉತ್ಪಾದನೆಯನ್ನು ಮಾಡಲಿಕ್ಕೆ ನಾವು ಯಾವ ರೀತಿ ಸಂಪನ್ಮೂಲವನ್ನು ಉಪಯೋಗಿಸ್ಕೊಳ್ಬೋದು ಉತ್ತಮ ರೀತಿಯಲ್ಲಿ ಅಂತ ತಿಳಿಸುತ್ತೆ. ನೆಕ್ಸ್ಟ್, ಮ್ಯಾಕ್ಸಿಮಮ್ ಕೆಪಾಸಿಟಿ ಯುಟಿಲೈಸೇಷನ್. ಸೊ ಆದಷ್ಟು ನಮ್ಮ ಯಂತ್ರೋಪಕರಣಗಳು ಮತ್ತು ಮಾನವ ಸಂಪನ್ಮೂಲಗಳಿಗೆ ಕಡಿಮೆ ಐಡ್ಲ್ನೆಸ್ ಟೈಮ್ ಇರೋ ರೀತಿ ಏನು ಮಾಡಬೇಕಾಗುತ್ತೆ, ನಾವು ಅವ್ರನ್ನ ಫಿಕ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಟು ಅನ್ಬ್ಯಾಲೆನ್ಸ್ಡ್ ಅಲೋಕೇಶನ್ ಆಫ್ ವರ್ಕ್ ಅಮಾಂಗ್ ದ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ವರ್ಕ್ ಸ್ಟೇಷನ್. ಅದೇ ರೀತಿ ನಾವು ಸಮತೋಲನವನ್ನು ಕಾಪಾಡಿಕೊಳ್ಳೋದು ಇದರ ಮುಖ್ಯವಾದಂಥ ಇನ್ನೊಂದು ಗುರಿಯಾಗಿದೆ. Factors affecting scheduling. External factors: customers' demand, delivery dates of customers, stock of goods already laying with dealers and retailers. ಅಂದರೆ ಇಲ್ಲಿ ಈ ಶೆಡ್ಯೂಲಿಂಗ್ಗೆ ಪ್ರಭಾವ ಬೀರುವಂಥ ಅಂಶಗಳು ಅಂತ ಹೇಳಿದ್ರೆ ಬಾಹ್ಯ ಅಂಶಗಳು ಯಾವ ಅಂದರೆ ಗ್ರಾಹಕರ ಬೇಡಿಕೆ. ಏಕೆಂದರೆ ಗ್ರಾಹಕರ ಬೇಡಿಕೆಯ ಮೇಲೆ ನಾವೇನು ಮಾಡಬೇಕಾಗೋದು, ಉತ್ಪಾದನೆಯನ್ನು ಮಾಡೋದ್ರಿಂದ ನಾವು ಉತ್ಪಾದನೆಯನ್ನು ಕೂಡ ಮಾಡಲಿಕ್ಕೆ ನಾವು ಕಾಲವನ್ನು ನಿಗದಿ ಮಾಡಬೇಕಾಗುತ್ತೆ. ಅದೇ ರೀತಿ ಯಾವ ದಿನಾಂಕ, ಡೆಲಿವರಿ ಡೇಟ್ಸ್ ಆಫ್ ಕಸ್ಟಮರ್ಸ್ ಅಂದರೆ ಗ್ರಾಹಕರಿಗೆ ಯಾವ ದಿನಾಂಕಗಳನ್ನು ನಾವು ವಸ್ತುಗಳನ್ನು ನೀಡಬೇಕಾಗುತ್ತೆ ಅನ್ನೋದ್ರ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಮತ್ತು ನಾವು ಆಲ್ರೆಡಿ ನಮ್ಮ ಹತ್ರ ಇರೋವಂಥ ಗೂಡ್ಸ್ ಸ್ಟಾಕ್ ಏನಿದೆ ಅದನ್ನು ಡೀಲರ್ಸ್ ಮತ್ತು ರಿಟೇಲರ್ಸರಿಗೆ ಅದರಿಂದ ಮಾರಾಟ ಮಾಡೋದನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಇವನ್ನೆಲ್ಲ ಪರಿಗಣನೆ ಮಾಡಿ ನಾವು ಪ್ರೊಡಕ್ಷನ್ ಪ್ಲಾನ್ನ ಮಾಡಬೇಕಾಗುತ್ತೆ. ಇಂಟರ್ನಲ್ ಫ್ಯಾಕ್ಟರ್ಸ್: ಸ್ಟಾಕ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸ್ ವಿತ್ ದ ಎಂಟರ್ಪ್ರೈಸ್. ನಮ್ಮ ಹತ್ರ ಆಲ್ರೆಡಿ ಎಷ್ಟು ಉತ್ಪಾದನೆ ಆಗಿರುವಂಥ ದಾಸ್ತಾನಿದೆ ನೋಡ್ಕೊಳ್ಬೇಕು. ಎರಡನೇದು, ಟೈಮ್ ಇಂಟರ್ವಲ್ ಟು ಪ್ರಾಸೆಸ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಫ್ರಮ್ ರಾ ಮೆಟೀರಿಯಲ್ಸ್. ಹಾಗಾದರೆ ನಮ್ಮ ಕಚ್ಚಾ ಸಾಮಗ್ರಿಗಳಿಂದ ಉತ್ತಮ ಸಿದ್ಧ ವಸ್ತುಗಳನ್ನು ಮಾರ್ಪಡಿಸೋಕ್ಕೆ ಬೇಕಾಗಿರುವಂಥ
ಟೈಮ್ ಕಾಲವನ್ನು ನಿಗದಿ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ನಮ್ಮಲ್ಲಿರುವಂಥ ರಿಸೋರ್ಸಸ್ ಲೈಕ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಮಿಷನರೀಸ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್. ಅವೈಲಬಿಲಿಟಿ ಆಫ್ ಮ್ಯಾನ್ ಪವರ್, ಅವೈಲಬಿಲಿಟಿ ಆಫ್ ಮೆಟೀರಿಯಲ್ಸ್, ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್, ಫೀಸಿಬಿಲಿಟಿ ಆಫ್ ಎಕನಾಮಿಕ್ ಪ್ರೊಡಕ್ಷನ್ ರನ್ಸ್ ಎಟ್ಸೆಟ್ರಾ. ದಿಸ್ ಆರ್ ಕಾಲ್ಡ್ ಇಂಟರ್ನಲ್ ಫ್ಯಾಕ್ಟರ್ಸ್. ಆಂತರಿಕ ಅಂಶಗಳು ಅಂತ ಹೇಳಿದ್ರೆ ನಮ್ಮಲ್ಲಿ ಈಗಾಗಲೇ ಉತ್ಪಾದನೆ ಮಾಡಿರುವಂಥ ದಾಸ್ತಾನು ಎಷ್ಟಿದೆ ನೋಡ್ಕೊಳ್ಬೇಕಾಗುತ್ತೆ, ಮತ್ತು ನಾವು ಉತ್ಪಾದನೆ ಮಾಡಬೇಕಾದ್ರೆ ತಗೊಳ್ಳುವಂಥ ಕಾಲಾವಧಿ ಎಷ್ಟು ಅನ್ನೋ ತಿಳ್ಕೊಳ್ಬೇಕಾಗುತ್ತೆ, ಮತ್ತು ನಮ್ಮಲ್ಲಿರುವಂಥ ಮಿಷನರೀಸ್ ಎಷ್ಟಿದೆ ತಿಳ್ಕೊಳ್ಬೇಕು. ಅದೇ ರೀತಿ ಮಾನವ ಸಂಪನ್ಮೂಲ ಎಷ್ಟಿದೆ, ಕಚ್ಚಾ ಸಾಮಗ್ರಿಗಳು ಎಷ್ಟಿದೆ, ಮತ್ತು ಇನ್ನಿತರ ಉತ್ಪಾದನಾ ಸೌಲಭ್ಯಗಳು ಎಷ್ಟಿದೆ, ಮತ್ತು ನಮ್ಮ ಪ್ರೊಡಕ್ಷನ್ ಪ್ಲಾನ್ ಏನಿದೆ, ರನ್ಸ್ ಏನಿದೆ, ಅದು ಎಷ್ಟು ರೀತಿಯಾಗಿ ಎಕಾನಮಿಯಾಗಿ ಮಿತವ್ಯಯಾಗಿ ನಾವು ನಡೆಸ್ಬೋದು ಅನ್ನೋದನ್ನು ಕನ್ಸಿಡರ್ ಮಾಡಿ ಇದನ್ನೆಲ್ಲ ಆಂತರಿಕ ಅಂಶಗಳು ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್, ಡಿಸ್ಪ್ಯಾಚಿಂಗ್. ಡಿಸ್ಪ್ಯಾಚಿಂಗ್ ಇಸ್ ದ ರೊಟೀನ್ ಆಫ್ ಸೆಟ್ಟಿಂಗ್ productive activities in motion through the release of orders and necessary instruction according to pre-planned times and sequence of operations embedded in route sheets and loading schedules. In other words, once a job is in an area where an operation is to performed, it has to be determined when and by whom the job will be processed and also the sequence of waiting orders to be processed. The decision of assigning the various jobs to different machines and equipment is called dispatching. ಇಲ್ಲಿ ಡಿಸ್ಪ್ಯಾಚಿಂಗ್ ಅಂದರೆ ಯಾವ ಕೆಲಸವನ್ನು ಯಾವ ಯಂತ್ರೋಪಕರಣಗಳಿಗೆ ಅಥವಾ ಯಾವ ವ್ಯಕ್ತಿಗಳಿಗೆ ನಾವು ನೀಡಬೇಕು ಅನ್ನೋದನ್ನು ನಿರ್ಧರಿಸಬೇಕಾದ ಹೇಳ್ತೀವಿ ನಾವಿಲ್ಲಿ ಡಿಸ್ಪ್ಯಾಚಿಂಗ್ ಅಂತ ಕರ್ಕೊಳ್ತೀವಿ. What are the functions of dispatching? To check the availability of input materials and ensures the movement of materials from store to first process and then from process to the other process. To ensure the availability of all production and inspection aid. Number 3, to obtain the requisite drawings, specifications and material list. To assign the work appropriate machine, workplace and men. The issue of job orders authorizing the operations in accordance with dates and times previously planned and entered on the load chart and route sheets. The issue of time tickets, instruction cards and other required items to the workers who are to perform the various activities. The issue of inspection orders after each operation in order to determine the result regarding the quantity of products if excessive spoilage occurs to find out its causes. Cleanup on the jobs, collection of time tickets, blueprints and instruction cards and their return to appropriate sections of production control department to ensure that the work is forwarded to next department to storeroom etc. To record the beginning and completion time of jobs on time tickets for calculation of time interval. To forward time ticket to account department for preparing wages. To record and report idle time of men and machines and request for corrective action required. These are the functions of dispatching. ಇಲ್ಲಿ ಡಿಸ್ಪ್ಯಾಚಿಂಗ್ ಫಂಕ್ಷನ್ ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಇನ್ಪುಟ್ಸ್ ಏನಿದೆ, ಮೆಟೀರಿಯಲ್ಸ್ ಏನಿದೆ ಅಥವಾ ಕಚ್ಚಾ ಸಾಮಗ್ರಿಗಳೇನಿದೆ ಅವುಗಳನ್ನು ಯಾವೆಲ್ಲ ಎಷ್ಟು ಇವೆ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದು ಮೊದಲ ಹಂತದಿಂದ ಕೊನೆಯ ಹಂತದವರೆಗೂ ಪ್ರೋಸೆಸ್ಸಿಂದ ಇನ್ನೊಂದು ಪ್ರೋಸೆಸ್ಗೆ ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಎರಡನೇದಾಗಿ ಪ್ರೊಡಕ್ಷನ್ ಮುಗಿಯೋವರೆಗೂ ಎಲ್ಲ ಅಂಶ ಅಂದರೆ ಸಂಪನ್ಮೂಲಗಳು ಲಭ್ಯ ಇರುವಂತೆ ನೋಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ನಮಗೆ ಆ ಒಂದು ಪ್ರೊಡಕ್ಷನ್ ಮಾಡಬೇಕಾದ್ರೆ ಯಾವ ರೀತಿ ಅದನ್ನು ಡ್ರಾಯಿಂಗ್ಸ್ ಮತ್ತು ಸ್ಪೆಸಿಫಿಕೇಷನ್, ಎಷ್ಟು ಮೆಟೀರಿಯಲ್ ರಿಕ್ವೈರ್ಮೆಂಟ್ ಇರುತ್ತೆ, ಯಾವ ಕ್ವಾಲಿಟಿಲಿ ಮಾಡಬೇಕು, ಎಷ್ಟನ್ನು ಮಿಕ್ಸ್ ಮಾಡಬೇಕು ಅನ್ನೋದನ್ನು ಸ್ಪೆಸಿಫಿಕೇಷನ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ಕೂಡ ಇವರು ಮೊದಲೇ ಇಟ್ಕೊಂಡಿರಬೇಕಾಗುತ್ತೆ ಮತ್ತು ಮೆಟೀರಿಯಲ್ ಲಿಸ್ಟನ್ನು ಕೂಡ ಇಟ್ಕೊಂಡಿರಬೇಕಾಗುತ್ತೆ. ಟು ಅಸೈನ್ ದ ವರ್ಕ್ ಅಪ್ರೋಪ್ರಿಯೇಟ್ ಮೆಷಿನ್, ವರ್ಕ್ ಪ್ಲೇಸ್ ಆ್ಯಂಡ್ ಮೇನ್ ಅಂದರೆ ಕೆಲಸವನ್ನು ಸರಿಯಾದಂಥ ವ್ಯಕ್ತಿಗೆ ಸರಿಯಾದಂಥ ಯಂತ್ರೋಪಕರಣಗಳಿಗೆ ಅದನ್ನು ವಹಿಸ್ಕೊಡ್ಬೇಕಾಗುತ್ತೆ. To issue of job orders authorizing operations in accordance with dates, time previously planned and entered on load sheet and route sheet. ನಾವು ಈಗಾಗಲೇ ನಿಗದಿಪಡಿಸಿರುವಂಥ ಕಾಲಾವಧಿಯಲ್ಲಿ ಈ ಒಂದು ಕೆಲಸವನ್ನು ಮುಗಿಸೋದಕ್ಕೆ ಏನು ಮಾಡೋಕ್ಕಾಗುತ್ತೆ, ಪ್ಲಾನ್ ಮಾಡೋ ರೀತಿ ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಅವರಿಗೆ ಯಾರು ವ್ಯಕ್ತಿಗಳಿದ್ದಾರೆ ಅವರಿಗೆ ವರ್ಕ್ ಆರ್ಡರ್ನ, ಜಾಬ್ ಆರ್ಡರ್ನ ಕೊಡಬೇಕಾಗುತ್ತೆ. ಟು ಇಶ್ಯೂ ಆಫ್ ಟೈಮ್ ಟಿಕೆಟ್ಸ್, ಇನ್ಸ್ಟ್ರಕ್ಷನ್ ಕಾರ್ಡ್ಸ್ ಆ್ಯಂಡ್ ಅದರ್ ರಿಕ್ವೈರ್ಡ್ ಐಟಮ್ಸ್ ಟು ದ ವರ್ಕರ್ಸ್ ಹೂ ಆರ್ ಟು ಪರ್ಫಾರ್ಮ್ ದ ವೇರಿಯಸ್ ಆಕ್ಟಿವಿಟೀಸ್. ವಿವಿಧ ಚಟುವಟಿಕೆಗಳು ಮಾಡುವಂಥ ಕಾರ್ಮಿಕರೇನಿದ್ದಾರೆ ಅವ್ರಿಗೆ ಟೈಮ್ ಟಿಕೆಟ್ಸ್ ಮತ್ತು ಇನ್ಸ್ಟ್ರಕ್ಷನ್ ಕಾರ್ಡ್ಸನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕಾಗುತ್ತೆ. ಟು ಇಶ್ಯೂ ಆಫ್ ಇನ್ಸ್ಪೆಕ್ಷನ್ ಆರ್ಡರ್ಸ್ ಆಫ್ಟರ್ ಈಚ್ ಆಪರೇಷನ್,
in order to determine results regarding the quality of products if excessive spoilage occurs to find out its causes. ಅದೇ ರೀತಿ ಯಾವುದೇ ರೀತಿಯಂಥ ಅಪವ್ಯಯಕ್ಕೆ ದಾರಿ ಮಾಡದೆ ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಇನ್ಸ್ಪೆಕ್ಷನ್ ಅಂದರೆ ಪರಿಶೀಲನೆ ಮಾಡಲೇಬೇಕಾಗುತ್ತೆ. ಪ್ರತಿಯೊಂದು ಜಾಬನ್ನು ಕೂಡ ಸರಿಯಾದ ರೀತಿಯಲ್ಲಿ ಟೈಮ್ ಟಿಕೆಟ್ಸ್ ಏನು ಕೊಟ್ಟಿರ್ತೀವಿ ಅದೇ ರೀತಿ ಮತ್ತು ಇನ್ಸ್ಟ್ರಕ್ಷನ್ ಕಾರ್ಡಲ್ಲಿರುತ್ತೆ ಅದೇ ರೀತಿ ಕೆಲಸ ಕಾರ್ಯಗಳು ನೋಡುವಂತೆ ಮಾಡಬೇಕಾಗುತ್ತೆ. ಮತ್ತು ಟು ಎನ್ಶ್ಯೂರ್ ದಟ್ ವರ್ಕ್ ಈಸ್ ಫಾರ್ವರ್ಡ್ ಟು ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆರ್ ಸ್ಟೋರ್ ರೂಮ್. ಏನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಕೆಲಸಗಳು ಸರಾಗವಾಗಿ ನೋಡಬೇಕು ಮತ್ತು ಕೊನೆಯ ಹಂತದಿಂದ ನಮ್ಮ ದಾಸ್ತಾನು ಮಳಿಗೆಗೆ ವಸ್ತುಗಳನ್ನು ತಲುಪುವಂತೆ ನೋಡ್ಕೊಳ್ಬೇಕಾಗುತ್ತೆ. ಟು ರೆಕಾರ್ಡ್ ದ ಬಿಗಿನಿಂಗ್ ಆ್ಯಂಡ್ ಕಂಪ್ಲೀಷನ್ ಟೈಮ್ ಆಫ್ ಜಾಬ್ಸ್ ಆನ್ ಟೈಮ್ ಟಿಕೆಟ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಟೈಮ್ ಇಂಟರ್ವಲ್. ಅದೇ ರೀತಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ತಲುಪಬೇಕಾದ್ರೆ ಮತ್ತು ಒಂದು ಪ್ರಾರಂಭದಿಂದ ಕೊನೆ ಹಂತದವರೆಗೂ ಎಷ್ಟು ಟೈಮನ್ನು ತಗೊಳ್ತು ಒಂದು ಜಾಬ್ ಅನ್ನೋದನ್ನು ಫಿಕ್ಸ್ ಮಾಡಲಿಕ್ಕೆ ಅದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಅದು ಏನಕ್ಕೋಸ್ಕರ ಬೇಕು ಅಂತ ಹೇಳಿದ್ರೆ ಅವರ ವೇತನವನ್ನು ನಿಗದಿ ಮಾಡಲಿಕ್ಕೆ ಬೇಕಾಗುತ್ತೆ. ಮತ್ತು ಎಲ್ಲ ಐಡಲ್ ಟೈಮ್ ಆಫ್ ಮೆನ್ ಅಂದರೆ ಯಾವಾಗ ಕೆಲಸಗಳು ಇರೋದಿಲ್ಲ ಅಂಥ ಟೈಮಲ್ಲಿ ಎಷ್ಟು ಕಾಲವ್ಯಯ ಆಯಿತು ಅನ್ನೋದನ್ನು ರಿಪೋರ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಮುಂದೆ ಅದು ಸರಿಯಾದ ರೀತಿಯಲ್ಲಿ ಕರೆಕ್ಟಿವ್ ಆಕ್ಷನ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಈ ಒಂದು ಸೆಷನ್ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್.